ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಈಗ ನಾವು ಸಮರ್ಥ ಅವರು ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ. ನಾವು ನಮ್ಮೂರಿಗೆ, ಅವನು ಬೆಂಗಳೂರಿಗೆ. ಸದ್ಯಕ್ಕೆ ಗಡಿಕಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನು ವಿಶೇಷ ಐತೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಇಲ್ಲಿ ಗಡಿಕಲ್ಲಿಗೆ ಬಂದ್ವಿ. ಇಲ್ಲಿ ಏನು ವಿಶೇಷ ತೋರಿಸ್ತೀನಿ ಇನ್ನಲ್ಲ. ಇದೆ ವಿಶೇಷ. ಇದು ಕೊಡಗು ಹಾಸನ ಬಾರ್ಡರ್. ಇದೇ ಬಾರ್ಡ್ರು. ಈ ಕಡೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು, ಈ ಕಡೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು. ಇಲ್ಲೇ ಹಾಕೋರು ನೋಡಿ ಬೋರ್ಡು. ಸೋಮವಾರಪೇಟೆ ಪೊಲೀಸ್ ಠಾಣೆ ಸರಹದ್ದು ಆರಂಭ. ಗಡಿಕಲ್ ಎಡದಂಟೆ, ಶಾಮರೂರು ಎಡದಂಟೆ ಇರೋದು ಕೊಡಗು ಜಿಲ್ಲೆಗೆ ಸೇರಿದ್ದು. ಇವಾಗ ಹಿಂಗೆ ನಡ್ಕೊಬಂದು ಸಕಲೇಶಪುರ ತಾಲೂಕಿಗೆ ಸೇರಿದ್ದು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀವಿ. ಈಗ ಅವನು ಸಕಲೇಶಪುರದಲ್ಲಿದ್ದಾನೆ, ನಾನು ಸೋಮವಾರಪೇಟೆಯಲ್ಲಿದ್ದೀನಿ. ಇದೇ ವಿಶೇಷ ತೋರಿಸ್ತೀನಿ ನಿಂತಿದ್ದು. ಇಲ್ಲಿ ಯಾವುದೋ ಒಂದು ಹಳೆ ಕಾಲದ ಕಲ್ಲಿತ್ತೇನೋ, ಅದು ಎಲ್ಲೈತೆ ಅಂತ ಗೊತ್ತಿಲ್ಲ, ಅದಕ್ಕೆ ಗಡಿಕಲ್ ಅಂತ ಹೆಸರು ಬಂದೈತೆ. ಅದನ್ನು ಒಂದಿನ ಸರ್ಚ್ ಮಾಡಬೇಕು. ಇವಾಗ ಇಲ್ಲಿಂದ ಸೋಮವಾರಪೇಟೆ ಹೊರಡಬೇಕು ಬಸ್ ಬಂದಮೇಲೆ. ನೋಡಿ ಕರೆಕ್ಟಾಗಿ ಬಾರ್ಡ್ರ್ ಏನು ಚೆನ್ನಾಗಿ ಗುರುತು ಹಾಕೋರೆ. ಇವಾಗ 10:45 ಬರುತ್ತಂತೆ, ಇನ್ನು 10:15 ಟೈಮು. ಇಲ್ಲಿವರೆಗೂ ವೆಯ್ಟ್ ಮಾಡವ, ಇಲ್ಲೇ ಕೂತ್ಕೊಂಡು. ಇವಾಗ ಇಬ್ಬರು ಸೋಮವಾರಪೇಟೆಗೆ ಬಂದಿದ್ದೀವಿ. ನಮ್ಮದು ಹರ್ಗಕ್ಕೆ ಹೋಗೋ, ಬೆಟ್ಟದ ಕೊಪ್ಪಕ್ಕೆ ಹೋಗೋ ಬಸ್ ಮಿಸ್ ಆಯಿತು ಅಂದ್ಬಿಟ್ಟು ಹಂಗೆ ರೌಂಡ್ಸ್ ಹಾಕೋ ಬಂದಿದ್ವಿ. ಈಗ ಸಾಕಮ್ಮನ ಬಂಗ್ಲೆ ನೋಡೋಣ ಅಂತ. ಇಲ್ಲಿಂದ 1.5 ಕಿಲೋಮೀಟ್ರ್ ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಹೋಗ್ತಾ ಇದ್ವಿ ಬಿಸಿಲಲ್ಲಿ. ಇವಾಗ ಆಲ್ರೆಡಿ ಬಂದಾಯಿತು ಬಂಗ್ಲೆ ಹತ್ರ. ನೋಡಿ ಎಷ್ಟು ದೊಡ್ಡದು ಖಾಲಿ ಬಂಗ್ಲೆ, ಯಾರೂ ಇಲ್ಲ ಇವಾಗ. ಒಂದು ಕಾಲಕ್ಕೆ ಫೇಮಸ್ ಬಂಗ್ಲೆ ಸೋಮವಾರಪೇಟೆಗೆ, ಇವಾಗ ಖಾಲಿ ಹೊಡಿತೈತೆ. ಮೇಂಟೆನೆನ್ಸ್ ಇಲ್ಲ. ಒಳಗಡೆ ಹೋಗ್ಬೋದಾ ಗೊತ್ತಿಲ್ಲ, ಯಾರೂ ಇಲ್ಲ ಕೇಳೋಣ ಅಂದ್ರು. ಒಂದು ವಾಚ್ಮ್ಯಾನ್ ಸಹಿತ ಇಲ್ಲ ಇದಕ್ಕೆ. ಇನ್ನೊಂದ್ಸತಿ ಹಂಗೆ ನೋಡ್ಕೊಬಿಡಿ. ಇದನ್ನು ಪರ್ಮಿಷನ್ ತಗೊಂಡು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅಂತಿದ್ದೀನಿ. ಇದಕ್ಕಿನ್ನ ಟೈಮ್ ಕೂಡ ಬಂದಿಲ್ಲ. ಇಲ್ಲಿ ಸೋಮವಾರಪೇಟೆಯಲ್ಲಿ ಹಳೆಯ ಕಾಲದ್ದು ಬಿಲ್ಡಿಂಗ್ಗಳು ಬೇಕಾದಷ್ಟಿದ್ದಾವೆ ಇದೇ ಏರಿಯಾದಲ್ಲೇ. ಒಂದು ಸುಮಾರು ಬಿಲ್ಡಿಂಗ್ಗಳನ್ನ ನೋಡ್ಬೇಕು. ಮೇಯ್ನಾಗಿ ಈ ಬಿಲ್ಡಿಂಗ್ ಬಗ್ಗೆ ಒಂದು ವೀಡಿಯೋ ಮಾಡಬೇಕು. ಇವಾಗ ಇದನ್ನು ಡೀಟೇಲಾಗಿ ತೋರ್ಸೋಕ್ಕಾಗಿಲ್ಲ. ಇನ್ನೊಂದು ರೋಡ್ ಸೈಡ್ ಇನ್ನೊಂದು ಚೆನ್ನಾಗಿರೋ ಬಿಲ್ಡಿಂಗ್ ಐತೆ, ಅದು ಇದೇ ಥರ ಮೇಂಟೆನೆನ್ಸ್ ಇಲ್ಲದಲ್ಲೇ ಹಾಳಾಗೈತೆ. ಅದನ್ನು ತೋರಿಸ್ತೀನಿ ನೋಡಿ. ನೋಡಿ ಇಲ್ಲೇ ಕ್ಲಬ್ ರೋಡಲ್ಲಿ ರೈಟ್ ಸೈಡ್ಗೆ ಐತೆ ಬಿಲ್ಡಿಂಗು. ಇದು ಯಾರ್ದೋ ಏನೋ ಗೊತ್ತಿಲ್ಲ, ಮಾತ್ರ ನೋಡೋದಕ್ಕೆ ಮಾತ್ರ ಆಚೆಯಿಂದ ಚೆನ್ನಾಗೈತೆ. ಇವಾಗ ಶಾಮುನ ವಾಪಸ್ ಬೆಂಗಳೂರಿಗೆ ಕಳಿಸ್ಬಿಟ್ಟು ನಾನು ಇಲ್ಲಿ ಗುಡ್ಡಳಿಗೆ ಬಂದಿದ್ದೀನಿ. ಸ್ವಲ್ಪ ಗಿಡಗಳಿಗೆಲ್ಲ ನೀರು ಇದ್ಬಿಟ್ಟು ಹೋಗೋಣ ಅಂತ. ಇನ್ನು ಸಂಜೆ 7 ಗಂಟೆ ಬಸ್ಸಿಗೆ ವಾಪಸ್ ಬೆಟ್ಟದ ಕೊಪ್ಪಕ್ಕೆ ಹೋಗಬೇಕು. ಇಲ್ಲಿವರೆಗೆ ಇಲ್ಲ ಒಂದು ಸ್ವಲ್ಪ ಮೊನ್ನೆಯಿಂದ ಬಂದು ಯಾವುದು ಕ್ಲೀನ್ ಮಾಡಿಲ್ಲ, ಎಲ್ಲ ಕ್ಲೀನ್ ಮಾಡಿ ಮನೆ ಹತ್ರ ಆಮೇಲೆ ಹೋಗ್ತೀನಿ. ಇಲ್ಲಿ ಮನೆ ಹತ್ರ ಬಂದು ಬಿದ್ದಿದ್ದ ಅರ್ಗನೆಲ್ಲ ಒರೆಸಿ ಗುಡಿಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಒಂದು ಸ್ವಲ್ಪ ಈ ರೋಸಾ ಗಿಡಗಳಿಗೆಲ್ಲ ಬುಡ ಕುಕ್ಕಿ ಬಸಳೆ ಗಿಡಕ್ಕೆಲ್ಲ ಗೊಬ್ಬರ ಹಾಕ್ಬಿಟ್ಟು, ಅಲ್ಲಿ ಹೂವಿನ ಗಿಡದ ಹತ್ರ ಎಲ್ಲ ಹಳ ಬೆಳೆದೈತೆ, ಅದನ್ನೆಲ್ಲ ರೆಡಿ ಮಾಡ್ಬೇಕೀಗ. ಟೊಮೆಟೊ ಮಾತ್ರ ಎಷ್ಟು ಬಿಟ್ಟೈತೆ ನೋಡಿ ಇದರಲ್ಲಿ, ಅವತ್ತಿಂದ ಕುಯ್ದಲೆ. ಫುಲ್ಲು ಗಿಡಕ್ಕೆ ತುಂಬ ಬರೀ ಅವೇ ಇದ್ದಾವೆ. ಈ ಗುಲಾಬಿ ಗಿಡ ಇಷ್ಟ ಆಗೈತೆ. ಇಷ್ಟು ದಿನದಲ್ಲಿ ನಟ್ಟಿದ್ರಲ್ಲಿ ಕರೆಕ್ಟಾಗಿ ಬಂದಿರೋದು ಬಸಳೆ ಮತ್ತು ಹಾಗಲಕಾಯಿ ಗಿಡ. ಇದೊಂದು ಇಷ್ಟು ಹತ್ರ ಆಗೈತೆ. ಇದನ್ನ ಯಾವುದೋ ದನ ತಿಂದು ಹಾಳು ಮಾಡೈತೆ. ಮಿಕ್ಕಿರೋ ಇನ್ನು 3 ಇವತ್ತು ಗೊಬ್ಬರ ಹಾಕಬೇಕು. ಹಾಗಲಕಾಯಿ ಗಿಡ ಒಂದು 20 ನಟ್ಟಿದೆ, ಒಂದೇ ಒಂದು ಬೆಳೆದೈತೆ. ಇದಕ್ಕೂ ಈಗ ಒಂಚೂರು ಬುಡ ಕುಕ್ಕಿ ಗೊಬ್ಬರ ಹಾಕಿ ಒಂದು ಊಟ ಕೊಡಬೇಕು. ಈ ಸತಿ ಹಾಕಿದ್ದು ಹೂವಿನ ಗಿಡಗಳೆಲ್ಲ ಹೋದ ಅಂದ್ಕೊಂಡಿದ್ದೆ, ಪರವಾಗಿಲ್ಲ ನೀಟಾಗಿ ಬೆಳೆದಿದ್ದಾವೆ. ಇಲ್ಲಿ ಗುಲಾಬಿ ಗಿಡ ಎಲ್ಲ ಈ ಸಾಲಲ್ಲಿ ದಾಸವಾಳ ಗಿಡಗಳು ಇದೆಲ್ಲ ಹಳಗಳು ಬೆಳೆದು ಮುಚ್ಕೊಂಡಿದ್ದಾವೆ. ಇವಾಗ ಒಂದು ಸ್ವಲ್ಪ ಹೊತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು, ಇನ್ನೂ ಹೆಂಗಿರೋ 4 ಗಂಟೆ ಟೈಮು. ಅದ್ರ ಜೊತೆಗೆ ಇಲ್ಲಿ ನಮ್ಮ ಜೀರಿಗೆ ಮೆಣಸೆಲ್ಲ ನೀಟಾಗಿ ಬಿಟ್ಬಿಡೈತೆ. ಒಂದು ವಾರಕ್ಕೆ ಬರುತ್ತೆ ಅಂತ ಹೇಳಿದರು, ಹಾಕೊಂದು 2 ವಾರ ಆಗಿತ್ತು. ಇವಾಗೆಲ್ಲ ಗಿಡಗಳು ನೀಟಾಗಿ ಬೆಳೀತಿದ್ದಾವೆ. ಇವನ್ನ ಇನ್ನೂ 4,000-5,000 ಗಿಡ ಮಾಡ್ಕೋಬೇಕು. ಬೇರೆ ಕಡೆ ಒಗ್ಗು ಬೆಳೆಸಿ ಅದನ್ನಲ್ಲಿ ಕೆರೆ ತೋಡಿಸಿದ್ಮೇಲೆ ಮಾಡ್ಕೋಬೇಕು. ಇವಾಗ ಒಂದು ಸ್ವಲ್ಪ ನೀರು ಕಮ್ಮಿ ಐತೆ, ಹಂಗಾಗಿ ಬಿಟ್ಟಿದ್ದೀನಿ. ಫಸ್ಟ್ ಇದನ್ನೆಲ್ಲ ಬುಡಕ್ಕೆ ಗೊಬ್ಬರ ಹಾಕಿ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ. ಇವಾಗ ಎಲ್ಲ ಗಿಡಗಳು ಬುಡಕ್ಕೂ ನೀಟಾಗಿ ದನಿನ ಗೊಬ್ಬರನ ಹಾಕಿ
ಈಗ ಮಣ್ಣು ಮುಚ್ಚಬೇಕು. ಇದೊಂದಕ್ಕೆ ಬೇರೆ ಊಟನ ಕೊಟ್ಟೆ, ಅದು ಫುಲ್ಲು ಬಗ್ಗೋಗಿತ್ತು ಅಂತ ಇಲ್ಲೂ ಹಾಕಿದ್ದೀನಿ. ಅದೊಂದು ಹಾಗಲಕಾಯಿ ಗಿಡಕ್ಕೆ ಮಾತ್ರ ಗೂಟ ನೆಡಬೇಕು. ಸಿಹಿ ಬದನೆಕಾಯಿಗೂ ಗೂಟ ಕೊಟ್ಟು ಗೊಬ್ಬರ ಎಲ್ಲ ಹಾಕಿದ್ದೀನಿ ಇಲ್ಲಿ ಹೀರೆಕಾಯಿಗೆಲ್ಲ. ಇವಾಗ ಇಲ್ಲಿ ಬೆಳೆದಿರೋ ಜೋಳಗಳನ್ನೆಲ್ಲ ಮೊನ್ನೆ ದನ ತಿಂದು ಹೋಗ್ಬಿಟ್ಟಿದ್ದ. ಈಗ ಮೊನ್ನೆ ಮಳೆ ಬಂದ ಮೇಲೆ ನೀಟಾಗಿ ಹುಟ್ಟಿದವು ಮತ್ತೆ. ಈಗ ಇದನ್ನೆಲ್ಲ ಬೇರೆ ಬೇರೆ ಕಡೆ ಇರೋ ಜೋಳನೆಲ್ಲ ತಗೊಬಂದು ದನಿನ ಗೊಬ್ಬರ ಹಾಕಿ ನೀಟಾಗಿ ಈ ಸಾಲಲ್ಲೆಲ್ಲ ಒಟ್ಟಿಗೆ ಹಾಕಬೇಕು. ಈಗ ಇಲ್ಲಿದ್ದಾವೆ, ಅಲ್ಲೊಂದು ಸ್ವಲ್ಪ ಇದ್ದಾವೆ, ಅಲ್ಲೊಂದು ಸ್ವಲ್ಪ ಇದ್ದಾವೆ, ಎಲ್ಲ ಅಲ್ಲಲ್ಲೆಲ್ಲ ಹಾಕೋದಕ್ಕೆ ಒಂದೇ ಕಡೆ ಹಾಕೊಂಡು ನೀರು ಹುಯ್ಯೋಕ್ಕೂ ಅನುಕೂಲ ಆಗುತ್ತೆ. ನೀಟಾಗಿ ಇದನ್ನ ಪಾತಿನೆಲ್ಲ ಅಗ್ದುಬಿಟ್ಟು ದನಿನ ಗೊಬ್ಬರ ತುಂಬಿ ಜೋಳಗಳನ್ನೆಲ್ಲ ಕಿತ್ಕೊಬಂದು ಇಲ್ಲಿಗೆ ಶಿಫ್ಟ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಗುಂಡಿ ತೋಡಿ ಗೊಬ್ಬರನೆಲ್ಲ ಹಾಕಿ ಜೋಳದ ಗಿಡಗಳನ್ನ ಕಿತ್ಕೊಬಂದು ಹಾಕಿದ್ದೀನಿ. ಎಲ್ಲ ನೀಟಾಗಿ ನೆಡ್ಬೇಕು ಇಲ್ಲಿಗೆ. ಇವಾಗ ಅಲ್ಲಿದ್ದೆಲ್ಲ ತಂದೆ, ಇನ್ನು ಅಲ್ಲಿದ್ದು ಒಂಚೂರು ಕಿತ್ಕೊಬರ್ಬೇಕು. ಫಸ್ಟ್ ಇವನ್ನ ನಟ್ಬಿಡೋಣ. ವಿಶೇಷ ನೋಡಿ, ಅವತ್ತು ಬಾವಿ ಪಕ್ಕ ಒಂದಷ್ಟು ಗಿಡಗಳನ್ನ ತಂದು ಹಾಕಿದ್ದೆ ಅಲ್ಲಿ ಮೇಲೆ JCB ಕೆಲಸ ಮಾಡುವಾಗ. ಒಂದಷ್ಟು ಬೆಳೆದ, ಒಂದಷ್ಟು ಹಾಳಾಗಿದ್ದ. ಇಲ್ಲಿ ಸೈಡಲ್ಲಿ ಇಲ್ಲಿ ಥರ ಗುಂಡಿಗಳಲ್ಲಿ ಏಡಿ ಗುಂಡಿ ಮಾಡಿಬಿಟ್ಟು ಒಂದು ಗಿಡ ಅದರೊಳಗೆ ಹೋಗಿ ಬಿದ್ದೋಗ್ಬಿಟ್ಟಿತ್ತು. ನಾನು ಅದು ಗಿಡ ಹೋಯ್ತು ಅಂದ್ಕೊಂಡಿದ್ದೆ. ಈಗ ಆ ಗುಂಡಿ ಒಳಗಿಂದಲೇ ಬೇರು ಬಿಟ್ಟು ಎಲೆ ಬಿಡೋಕ್ಕೂ ಮೊದಲೇ ಹೂನೇ ಬಿಡ್ತೈತೆ ಗಿಡ. ಆ ಹೂ ಮಾತ್ರ ಆಚೆ ಕಾಣಿಸ್ತೈತೆ, ಅದ್ರ ಕಾಂಡ ನೋಡಿ ಒಳಗಡೆ ಹಿಂಗೆ ಹೋಗೈತೆ. ನಾವು ಬೆಳೆಸಿದ ಗಿಡಗಳನ್ನ ಇವಾಗ ಬೆಳೆಯೋಲ್ಲ, ಈ ಥರ ಅದಾಗೆ ಬಿಟ್ಟಿದ್ದ ಗಿಡಗಳು ಆರಾಮಾಗಿ ಬೆಳೆದು. ನಾನು ಅವತ್ತು ತೆಗೆದು ಹಾಕೋಣ ಅಂತಿದ್ದೋ, ಅದು ಆಳ್ದಲ್ಲಿ ಐತೆ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟು ಹಾಕಿದ್ದೆ. ಅದು ಇನ್ನು ಹೆಂಗಿದ್ರು ಹೋಯ್ತು ಅಂತ. ಎಲ್ಲದಕ್ಕಿಂತ ಮೊದಲು ಅದೇ ಹೂ ಬಿಡ್ತೈತೆ. ಇವಾಗ ಫಸ್ಟು ಗಿಡಗಳಿಗೆ ಚಿಕ್ಕದಾಗಿ ಜೋಳದ ಗದ್ದೆ ಥರನೇ ಮಾಡಿದ್ದೀನಿ. ಎಲ್ಲ ಜೋಳನ ಒಂದೇ ಕಡೆ ಹಾಕಿ ತಗೊಂಡೋಗಿ ನೀರೆಲ್ಲ ಹುಯ್ದು 7 ಗಂಟೆ ಬಸ್ಸಿಗೆ ಹೊರಡೋಣ ಇಲ್ಲಿಂದ. ಮೇಲೆ ತೋರಿಸ್ತೀನಿ ಜೋಳದ ಗದ್ದೆ ಯಾವ ಥರ ಮಾಡಿದ್ದೀನಿ ಅಂತ. ಇದೇ ನಮ್ಮ ಚಿಕ್ಕ ಜೋಳದ ಗದ್ದೆ. ಎಲ್ಲ ಜೋಳನೂ ತಂದು ಒಂದೇ ಕಡೆ ಹಾಕಿದ್ದೀನಿ. ನೀರು ಹುಯ್ಯೋಕ್ಕೂ ಸುಲಭ ಮತ್ತು ನೀಟಾಗಿ ಮೇಂಟೈನ್ ಮಾಡ್ಬೋದು ಅಂತ. ಇಲ್ಲಿಂದ ಅಷ್ಟೈತೆ. ಮೊನ್ನೆ ಬಿದ್ದು ಒಂದೇ 1 ಇಂಚ್ ಮಳೆಗೆ ನಾವು ಹೊಸದಾಗಿ ಮಾಡಿಸಿರೋ ರೋಡ್ ಪರಿಸ್ಥಿತಿ ಹೆಂಗಾಗೈತೆ ನೋಡಿ. ಫುಲ್ಲು ಇಲ್ಲಿಂದ ಅಲ್ಲಿವರೆಗೂ ಮಣ್ಣು ತೊಳೆದೋಗಿ ಎಲ್ಲ ಕಡೆ ಕೊರಕಲು ಬಿದ್ದುಬಿಡೈತೆ. ಇವಾಗ ನೀರು ಇದ್ದಿದ್ದ ಕೆಲಸ ಎಲ್ಲ ಮುಗೀತು. ಇನ್ನು ರೆಡಿಯಾಗಿ ಬಸ್ಸಿಗೆ ಹೋಗುವ. ಕುಪ್ಪದ ಕಡೆ ಹೊರಟೆ, ಎಲ್ಲ ಕೆಲಸ ಮುಗಿಸಿ. ಇನ್ನು ನಾಳೆ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ.